ಸ್ಯಾಂಡಲ್ವುಡ್ನ ಚಂದುಳ್ಳಿ ಚೆಲುವೆ ಅದಿತಿ ಪ್ರಭುದೇವ ಕನ್ನಡ ಭಾಷೆ ಬಗ್ಗೆ ಒಂದು ದೊಡ್ಡ ಭಾಷಾಭಿಮಾನ ಉಳ್ಳಂತವರು. ಎಲ್ಲೇ ಹೋದ್ರು ತುಂಬಾ ಅಚ್ಚುಕಟ್ಟಾಗಿ ಕನ್ನಡ ಮಾತಾಡುವಂತ ಈ ನಟಿ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಸಿನಿಮಾಗಳು ಸಿಕ್ಕಿಲ್ಲ ಅಂದ್ರೆ ರಸ್ತೆ ಪಕ್ಕ ನಾನು ದೋಸೆ ಮಾರ್ತೀನಿ ಅಂತ ಹೇಳಿ ಸ್ಯಾಂಡಲ್ವುಡ್ನ ನಟಿ ಅದಿತಿ ಪ್ರಭುದೇವ ಅವರು ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿನಿಮಾಗಳಲ್ಲಿ ಅವಕಾಶ ಸಿಗ್ಲಿಲ್ಲ ಅಂದ್ರೇನು, ನಾನು ದೋಸೆ ಮಾರ್ತೀನಿ ಹೀಗಂತ ನಟಿ ಅದಿತಿ ಪ್ರಭುದೇವ ಅವರು ಹೇಳಿದ್ಯಾಕೆ? ಸ್ಯಾಂಡಲ್ವುಡ್ ನಲ್ಲಿ ಸಾಲು ಸಾಲು ಸಿನಿಮಾಗಳನ್ನ ಮಾಡ್ತಿದ್ದ ಅದಿತಿ ಅವರು ಆಗಸ್ಟ್ 29ರಂದು ಅಂದೊಂದಿತ್ತು ಕಾಲ ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ವಿನಯ್ ರಾಜ್ಕುಮಾರ್ ಜೊತೆ ನಟಿಸಿರುವ ಈ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಸದ್ದು ಕೂಡ ಮಾಡಿತ್ತು. ಹಾಗೆ ಅದರ ಸಾಂಗ್ ಮುಂಗಾರು ಮಳೆಯಲ್ಲಿ ಹಾಡು ಟ್ರೆಂಡಿಂಗ್ ನಲ್ಲೂ ಕೂಡ ಇತ್ತು, ಇವಾಗ್ಲೂ ಕೂಡ ಟ್ರೆಂಡಿಂಗ್ ನಲ್ಲಿ ಇದೆ. ಮದುವೆ ಆದ ಬಳಿಕ ಅದಿತಿ ಪ್ರಭುದೇವ ಅವರು ಸಿನಿಮಾಗಳಲ್ಲೂ ಕೂಡ ಮುಂದುವರೆದಿದ್ದಾರೆ. ಮದುವೆ ಆದ್ಮೇಲೆ ಅವಕಾಶಗಳು ಕಡಿಮೆ ಅನ್ನೋದನ್ನ ನಾನು ಒಪ್ಪಲ್ಲ. ಅವಕಾಶ ಸಿಗ್ಲಿಲ್ಲ ಅಂದ್ರೆ ರಸ್ತೆ ಪಕ್ಕ ನಾನು ದೋಸೆ ಮಾರ್ಕೊಂಡು ಜೀವನ ಮಾಡ್ತೀನಿ ಅಂತ ಹೇಳಿ ಅದಿತಿ ಪ್ರಭುದೇವ ಅವರು ಒಂದು ಬೋಲ್ಡ್ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ರಸ್ತೆ ಪಕ್ಕ ನಾನು ದೋಸೆ ಮಾರ್ತೀನಿ, ಅವಕಾಶಗಳು ಸಿಕ್ಲಿಲ್ಲ ಅಂದ್ರೆ ಏನಂತೆ, ದುಡಿಯೋದಕ್ಕೆ ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ಬೇಕಲ್ವಾ, ಆ ಪ್ಲಾಟ್ಫಾರ್ಮ್ಗೆ ನಾನು ರಸ್ತೆ ಪಕ್ಕ ದೋಸೆನೇ ಮಾರ್ತೀನಿ ಅಂತ ಹೇಳಿ ಅದಿತಿ ಪ್ರಭುದೇವ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದಿತಿ ಪ್ರಭುದೇವ ಅವರು ಸ್ಯಾಂಡಲ್ವುಡ್ನ ಒಂದು ಬೋಲ್ಡ್ ಅಂಡ್ ಕ್ವೀನ್ ಅಂತಾನೆ ಹೇಳ್ಬೋದು. ಅವರು ಸಾಕಷ್ಟು ಅಚ್ಚುಕಟ್ಟಾಗಿ ಕನ್ನಡ ಕೂಡ ಮಾತಾಡ್ತಾರೆ. ಇತ್ತೀಚೆಗೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಜಡ್ಜ್ ಆಗಿ ಭಾಗವಹಿಸಿದ್ರು, ಜಡ್ಜ್ ಕೂಡ ಆಗಿದ್ರು. ಈಗ ಮದುವೆ ಆದ್ಮೇಲೂ ಕೂಡ ಅವರು ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸ್ತಿದ್ದಾರೆ. ಮದುವೆಗಿಂತ ಮುಂಚೆನೂ ಕೂಡ ಬ್ಯುಸಿ ಆಗಿದ್ರು, ಮದುವೆ ಆದ್ಮೇಲೂ ಕೂಡ ಬ್ಯುಸಿ ಆಗಿದ್ದಾರೆ. ಇಫ್ ಇನ್ ಕೇಸ್ ಮದುವೆ ಆದ್ರೆ ನಟಿಯರಿಗೆ ಸಿನಿಮಾ ಸಿಗಲ್ಲ, ನಟಿಯರನ್ನ ಸಿನಿಮಾಗೆ ಹಾಕೊಳ್ಳಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಏನಿದೆ ಗಾಂಧಿನಗರದಲ್ಲಿ, ಆ ಒಂದು ಸ್ಟೇಟ್ಮೆಂಟ್ ಏನು ವೈರಲ್ ಆಗ್ತಿರುತ್ತೆ. ಆ ಒಂದು ಸ್ಟೇಟ್ಮೆಂಟ್ಗೆ ಬಂದಾಗ ಅದನ್ನ ನಾನು ಒಪ್ಕೊಳ್ಳಲ್ಲ, ಮದುವೆ ಆದ್ಮೇಲೆ ಸಿನಿಮಾಗಳು ಸಿಗಲ್ಲ ಅಂತ ಅನ್ನೋದನ್ನ. ಹಂಗೆ ಸಿಗಲಿಲ್ಲ ಅಂದರೆ ಏನು, ಮದುವೆ ಆದಮೇಲೆ ಸಿನಿಮಾಗಳು ಮಾಡೋಕ್ಕಾಗಲಿಲ್ಲ ನಾನು, ಅಥವಾ ನಾನು ಆ ಸಿನಿಮಾಗಳಿಗೆ ನನ್ನ ತಗೊಳ್ಳಿಲ್ಲ ಅಂದರೆ ಏನಂತೆ, ನಾನು ದೋಸೆ ಮಾರ್ತೀನಿ ರಸ್ತೆ ಪಕ್ಕ ಅಂತ ಹೇಳಿ ಒಂದು ಬೋಲ್ಡ್ ಆದಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಅದಿತಿ ಪ್ರಭುದೇವ್ ಅವರು. ನೋಡಿ, ಈಗ ಖುಷಿ ರವಿ ಅವರು ದಿಯಾ ಮೂವಿ ಹೀರೋಯಿನ್ನು, ಅವ್ರಿಗೂ ಕೂಡ ಮದುವೆ ಆಗಿದೆ. ಅವರು ಸಾಲು ಸಾಲು ಸಿನಿಮಾಗಳಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ. ಮದುವೆ ಆದಮೇಲೆ ಸ್ಯಾಂಡಲ್ವುಡ್ನಲ್ಲಿ ಬೆಳೆಯೋಕ್ಕಾಗಲ್ಲ ಅಥವಾ ಸಿನಿಮಾಗಳಿಗೆ ತಗೊಳ್ಳಲ್ಲ ಅನ್ನೋದು ಕೆಲವೊಬ್ಬರಿಗೆ ಬಿಟ್ಟಿದ್ದು. ಬಟ್ ಆದರೆ ಅವರ ಒಂದು ಟ್ಯಾಲೆಂಟ್ ಮೇಲೆ ಅವರ ಏನು ಕೆಲಸಕ್ಕೆ ಕಮಿಟ್ಮೆಂಟ್ ಏನಿದೆ, ನಾನು ಅಂದರೆ ಅವರು ಸುಂದರವಾಗಿರಬೇಕು ಮತ್ತು ಬಾಡಿ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಸೊ ಇದನ್ನೆಲ್ಲ ಮಾಡ್ಕೊಂಡಿದ್ರೆ ಮೊದಲಿನ ಥರನೇ ಹೀರೋಯಿನ್ ಥರನೇ ಇದ್ದರೆ ಎಲ್ಲರೂ ಕೂಡ ಸಿನಿಮಾಗೆ ತಗೋತಾರೆ. ಅದರಲ್ಲಿ ಏನಿದೆ, ಈಗ ಖುಷಿಯವರು ಕೂಡ ಮಾಡ್ತಿದ್ದಾರೆ, ಅವರು ಮದುವೆಗೆ ಸಾಲು ಸಾಲು ಸಿನಿಮಾಗಳಲ್ಲೂ ಕೂಡ ಮಾಡ್ತಿದ್ದಾರೆ. ಇನ್ನು ಅದಿತಿ ಪ್ರಭುದೇವ್ ಕೂಡ ಅದನ್ನೇ ಹೇಳಿರೋದು, ಮದುವೆ ಆದಮೇಲೆ ಸಿನಿಮಾಗಳು ಸಿಗಲ್ಲ ಅಂತ ಏನಿಲ್ಲ, ಆದರೂ ಸಿಕ್ಕಿಲ್ಲ ಅಂದರೆ ನಾನು ರಸ್ತೆ ಪಕ್ಕ ದೋಸೆ ಮಾರ್ತೀನಿ, ಅದರಲ್ಲೇನಿದೆ, ಅದು ಒಂದು ಕೆಲಸ ಅಲ್ವಾ, ಆ ರೀತಿಯಾಗಿ ನಾನು ಜೀವನ ನಡೆಸ್ತೀನಿ, ಅದರಲ್ಲೇನಿಲ್ಲ ನನಗೆ ಅಂತ ಹೇಳಿ ಒಂದು ಬೋಲ್ಡ್ ಆದಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಅದಿತಿ ಪ್ರಭುದೇವ್ ಅವರು. ಹೀಗಂತ ನಟಿ ಅದಿತಿ ಪ್ರಭುದೇವ್ ಅವರು ಹೇಳಿದ್ದಾರೆ. ಯಾಕೆ ಹೇಳಿದ್ರು ಅಂತಂದರೆ, ಸಿನಿಮಾಗಳು ಸಿಕ್ಕಲಿಲ್ಲ ಅಂದರೆ ಏನು ಮಾಡ್ತೀರಾ ಅಂತ ಹೇಳಿ ಕೇಳಿದಾಗ ಅದಕ್ಕೆ ಒಂದು ಆನ್ಸರನ್ನು ಕೊಟ್ಟಿರುವಂಥದ್ದು ಅದಿತಿ ಪ್ರಭುದೇವ್ ಅವರು. ಇತ್ತೀಚೆಗಷ್ಟೇ ಆಗಸ್ಟ್ 29ರಂದು ಅಂದೊಂದಿತ್ತು ಕಾಲ ಸಿನಿಮಾ ರಿಲೀಸ್ ಆಗಿತ್ತು. ಅದರಲ್ಲಿ ಮುಂಗಾರು ಮಳೆಯಲ್ಲಿ ಸಾಂಗ್ ಕೂಡ ಟ್ರೆಂಡಿಂಗ್ನಲ್ಲಿ ಇತ್ತು. ಅದಿತಿ ಪ್ರಭುದೇವ್ ಅವರು ನಟಿಸಿದ್ರು ಆ ಒಂದು ಸಿನಿಮಾದಲ್ಲಿ. ಈಗ ಮತ್ತೆ ಇನ್ಯಾವ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ ಅಂತ ಹೇಳಿ ನೋಡಬೇಕು. ಈ ಒಂದು ವೇಳೆಯಲ್ಲಿ ಅದಿತಿ ಪ್ರಭುದೇವ್ ಅವರು ಈ ರೀತಿಯಾದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರಿಗೆ ಮಗು ಕೂಡ ಆಗಿದೆ, ಅದಿತಿ ಪ್ರಭುದೇವ್ ಅವ್ರಿಗೆ ಒಂದು ಹೆಣ್ಮಗು ಕೂಡ ಇದೆ. ಸೊ ಇಷ್ಟಾದರೂ ಕೂಡ ಸ್ಯಾಂಡಲ್ವುಡ್ನಲ್ಲಿ ಒಂದು ಉತ್ತಮ ನಟಿಯಾಗಿ, ಅತ್ಯುತ್ತಮ ನಟಿಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಸಿನಿಮಾಗಳು ಕೂಡ ಸಿಗ್ತಾ ಇದೆ. ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಇನ್ನೂ ಅನೌನ್ಸ್ ಮಾಡಿಲ್ಲ, ಬಟ್ ಸದ್ಯ ಸ್ಯಾಂಡಲ್ವುಡ್ನಲ್ಲಂತೂ ಬ್ಯುಸಿ ಆಗಿದ್ದಾರೆ. ಸ್ಯಾಂಡಲ್ವುಡ್ ಇಲ್ಲ ಅಂತಂದ್ರು, ಬೆಳ್ಳಿ ಪರದೆ ದೊಡ್ಡ ಪರದೆ ಇಲ್ಲ ಅಂತಂದ್ರು, ಕಿರುತೆರೆಯಲ್ಲಾದರೂ ಅವರು ಬ್ಯುಸಿ ಆಗಿದ್ದಾರೆ. ರಿಯಾಲಿಟಿ ಶೋಗೆ ಜಡ್ಜ್ ಆಗಿ ಅವರು ಬ್ಯುಸಿ ಆಗಿದ್ದಾರೆ ಅದಿತಿ ಪ್ರಭುದೇವ ಅವರು. ಸೊ ಅವರು ಈ ಥರದೊಂದು ಶಾಕಿಂಗ್ ಹೇಳಿಕೆಯನ್ನು
ಕೊಟ್ಟಿದ್ದಾರೆ. ನಾನು ರಸ್ತೆ ಪಕ್ಕ ನಾನು ದೋಸೆ ಮಾರ್ತೀನಿ, ನನಗೇನು ಅದರಿಂದ ನನಗೇನು ರೆಸ್ಪೆಕ್ಟ್ ಹೋಗುತ್ತೆ ಅಥವಾ ಅದೊಂದು ಕೀಳು ಕೆಲಸ ಅಂತ ಹೇಳಿ ನನಗೇನು ಅನಿಸಲ್ಲ ಅಂತ ಹೇಳಿ. ಆ್ಯಂಡ್ ಅವರ ಯೂಟ್ಯೂಬ್ಗಳನ್ನೂ ನೋಡಿದಾಗ ನಮಗೆ ಅವರು ಸಮಾನ ಮನಸ್ಥಿತಿ ಉಳ್ಳಂಥವರು. ಅವ್ರು ಯಾವುದೇ ಕೆಲಸವನ್ನು ದೊಡ್ಡದು ಅಥವಾ ಚಿಕ್ಕದು ಆ ಥರ ಯೋಚನೆ ಮಾಡಲ್ಲ. ಅವರು ಪ್ರತಿಯೊಂದರಲ್ಲೂ ಒಂದು ಮೆಸೇಜನ್ನು ಕೊಡ್ತಾರೆ ಆ್ಯಂಡ್ ತುಂಬ ತಿಳ್ಕೊಂಡಿರೋರು. ಸೊ ಹೀಗಾಗಿ ಅಂದರೆ ಮತ್ತು ಅವರು ಇಂಡಿಪೆಂಡೆಂಟಾಗಿ ಬದುಕಬೇಕು ಅಂತಲೂ ಕೂಡ ಅಂದ್ಕೊಂಡಿರೋರು. ಅವರ ವಿಡಿಯೋಸ್ಗಳನ್ನೆಲ್ಲ ನೋಡಿದಾಗ ನಮ್ಗೆ ಅನಿಸುತ್ತೆ, ಅಂದರೆ ಗಂಡನ ದುಡಿಮೆಗೆ ಅವರು ಇಲ್ಲ, ಅಂದರೆ ಅವರು ದುಡ್ದು ಅವರು ಬದುಕುವಂಥ ಒಂದು ಸ್ವಾಭಿಮಾನಿ ಹೆಣ್ಣುಮಗಳು. ಸೊ ಹಾಗಾಗಿ ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಮುಂದೆ ಕೆಲಸ ಸಿಕ್ಕಿಲ್ಲ ಅಂದರೆ ಗಂಡನ ದುಡ್ಡಲ್ಲೇ ನಾನು ಆರಾಮ ನನ್ನ ಗಂಡ ದುಡಿತಾನೆ, ಅವ್ರದ್ದು ಏನೋ ದೊಡ್ಡ ಬಿಸ್ನೆಸ್ ಇದೆ, ಆರಾಮಾಗಿ ಮನೇಲಿ ಇರ್ತೀನಿ ಅಂತ ಹೇಳಲಿಲ್ಲ ಅವರು. ನಾನು ಒಂದು ದೋಸೆ ಮಾರ್ಕೊಂಡು ನಾನು ಜೀವನ ನಡೆಸ್ತೀನಿ ಅಂತ ಹೇಳಿ ಒಂದು ಬೋಲ್ಡ್ ಆದಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಅದಿತಿ ಪ್ರಭುದೇವ್ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.